ಧೋನಿಗೆ ವಯಸ್ಸಾಯಿತು. ಮಹೇಂದ್ರ ಸಿಂಗ್ ಧೋನಿ ಅವರು ನಿವೃತ್ತಿಯನ್ನ ಘೋಷಿಸಬೇಕು. ಯುವಕರಿಗೆ ತಂಡದಲ್ಲಿ ಆಡಲು ಅವಕಾಶವನ್ನ ಕಲ್ಪಿಸಿಕೊಡಬೇಕು. ಹೀಗೆ ದಿನಕ್ಕೊಂದು ಹೇಳಿಕೆಗಳು ಮಹೇಂದ್ರ ಸಿಂಗ್ ಧೋನಿ ಅವರ ನಿವೃತ್ತಿಯ ಬಗ್ಗೆ ಬರುತ್ತಿರುವಾಗ ಇದಕ್ಕೆ ಏನು ಮಾತನಾಡದ ಧೋನಿ ಇದೀಗ ಎಲ್ಲರ ಬಾಯಿ ಮುಚ್ಚುವಂತೆ ಮಾಡಿದ್ದಾರೆ. ಹೌದು, ನ್ಯೂಜಿಲೆಂಡ್ ವಿರುದ್ಧದ 5 ಪಂದ್ಯಗಳ ಏಕದಿನ ಸರಣಿ ಮುಕ್ತಾಯದ ಬಳಿಕ ಸೋಮವಾರ ಐಸಿಸಿಯು ಏಕದಿನ ನೂತನ ರ್ಯಾಂಕ್ ಪಟ್ಟಿಯನ್ನ ಪ್ರಕಟಿಸಿದೆ. ಇದರಲ್ಲಿ ಭಾರತದ ಪುರುಷರ ತಂಡ ಮತ್ತು ಮಹೇಂದ್ರ ಸಿಂಗ್ ಧೋನಿ ಜಿಗಿತವನ್ನ ಕಂಡಿದ್ದಾರೆ. ನೂತನ ಶ್ರೇಯಾಂಕ ಪಟ್ಟಿಯಲ್ಲಿ ಭಾರತ ದ್ವಿತೀಯ ಸ್ಥಾನವನ್ನ ಆವರಿಸಿಕೊಂಡಿದೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಎರಡೂ ಸರಣಿಯಲ್ಲೂ ಉತ್ತಮ ಸಾಧನೆಯನ್ನ ತೋರಿದ್ದ ಭಾರತದ ಮಾಜಿ ನಾಯಕ ಧೋನಿ ಅವರು 3 ಸ್ಥಾನಗಳ ಜಿಗಿತವನ್ನ ಕಂಡಿದ್ದಾರೆ. ಧೋನಿ ಈಗ 17ನೇ ಸ್ಥಾನದಲ್ಲಿದ್ದಾರೆ. ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ಮತ್ತು ಜಸ್ಪ್ರೀತ್ ಬುಮ್ರಾ ಕ್ರಮವಾಗಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನದಲ್ಲೇ ಮುಂದುವರೆದಿದ್ದಾರೆ. ನ್ಯೂಜಿಲೆಂಡ್ ಭಾರತ ಏಕದಿನ ಸರಣಿಯಲ್ಲಿ ಒಟ್ಟು 12 ವಿಕೆಟ್ಗಳ ಸಾಧನೆಯನ್ನ ತೋರಿದ್ದ ಕಿವೀಸ್ ವೇಗಿ ಬೋಲ್ಟ್ ಅವರು 3ನೇ ಸ್ಥಾನಕ್ಕೇರಿದ್ದಾರೆ. ಏಕದಿನ ಬ್ಯಾಟಿಂಗ್ನಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ರಾಸ್ ಟೇಲರ್, ಜೋ ರೂಟ್, ಬಾಬರ್ ಅಜಾಮ್ ಕ್ರಮವಾಗಿ ಮೊದಲ 5 ಸ್ಥಾನಗಳಲ್ಲಿದ್ದಾರೆ. ಬೌಲಿಂಗ್ನಲ್ಲಿ ಜಸ್ಪ್ರೀತ್ ಬುಮ್ರಾ, ರಶೀದ್ ಖಾನ್, ಟ್ರೆಂಟ್ ಬೋಲ್ಟ್, ಕುಲ್ದೀಪ್ ಯಾದವ್, ಯಜುವೇಂದ್ರ ಚಾಹಲ್ ಮೊದಲ 5 ಸ್ಥಾನಗಳಲ್ಲಿ ಶ್ರೇಯಾಂಕಗಳನ್ನ ಪಡೆದುಕೊಂಡಿದ್ದಾರೆ. ಭಾರತದ ವಿರುದ್ಧ ಏಕದಿನ ಸರಣಿಯಲ್ಲಿ 4-1 ಸೋಲನ್ನ ಅನುಭವಿಸಿದ ನ್ಯೂಜಿಲೆಂಡ್ ತಂಡ ಪ್ರಸ್ತುತ ರ್ಯಾಂಕಿಂಗ್ನಲ್ಲಿ 4ನೇ ಸ್ಥಾನಕ್ಕೆ ಕುಸಿದಿದೆ. ಇಂಗ್ಲೆಂಡ್, ಭಾರತ, ಸೌತ್ ಆಫ್ರಿಕಾ, ನ್ಯೂಜಿಲೆಂಡ್ ಮತ್ತು ಪಾಕಿಸ್ತಾನ ಏಕದಿನದಲ್ಲಿ ಅಗ್ರ 5ರೊಳಗೆ ಸ್ಥಾನವನ್ನ ಪಡೆದುಕೊಂಡಿವೆ.